ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶಾನಿಲ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಚಿಕನ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಡೋದು ತುಂಬ ಸುಲಭ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಒಂದು ಜಾರ್ಗೆ ಮೊದಲಿಗೆ ರುಬ್ಕೊಳ್ಳೋಕ್ಕೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಗ್ರೀನ್ ಫ್ರೈ ಆಗಿರುತ್ತೆ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಪುದೀನ ಒಂದು ಸ್ವಲ್ಪ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಮೊಸರು, ಇಷ್ಟನ್ನು ನಾವು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಸೊ ನೋಡಿ, ಒಂಚೂರು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾವು ಫ್ರೈಗೂ ಸಹ ಅರಿಶಿನದ ಪುಡಿ ಹಾಕ್ಕೊಳ್ತೀವಿ ಚಿಕನ್ಗೆ. ಸೊ ಇಲ್ಲಿ ಲೈಟಾಗಿ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಚೆನ್ನಾಗಿರುತ್ತೆ ಫ್ರೈ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ಸೊ ಇವಾಗ ಒಂದು ಪ್ಯಾನ್ಗೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ನಾವು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾಯಬೇಕು. ಸೊ ಎಣ್ಣೆ ಕಾದ್ಮೇಲೆ ಅದಾದಮೇಲೆ ನಾವು ಇದಕ್ಕೆ ಪಲಾವ್ ಎಲೆ ಏನಿದೆ ಸೊ ಅದನ್ನು 2 ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ಹಾಗೆಯೇ ಟೇಸ್ಟು ಸಹ ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಪಲಾವ್ ಎಲೆ. ಬೇಕಾದರೆ ನೀವು ಇದಕ್ಕೆ ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊಬೋದು. ಸೊ ಅದಾದಮೇಲೆ ನಾನು ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದು ಗೋಲ್ಡ್ ಶೇಡ್ ಬರಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಸೊ ಅದಾದಮೇಲೆ ನಾನು ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ನ 3 ಟೈಮ್ಸ್ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಸೊ ಅದಾದಮೇಲೆ ಅದಕ್ಕೆ ಆ್ಯಡ್ ಮಾಡಿ. ಸೊ ಈಗ ಚೆನ್ನಾಗಿ ಚಿಕನ್ ತಿರುಗಿಸ್ಕೊಳ್ಳಿ. ಸೊ ಗಾಯ್ಸ್, ಇವಾಗಲೇ ನಾನು ಇದಕ್ಕೆ ಲೈಟಾಗಿ ಅರಿಶಿನದ ಪುಡಿ ಹಾಗೆಯೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಒಂದೇ ಸರಿ ಈಗಲೇ ಹಾಕ್ಕೊಬೋದು. ಇಲ್ಲ ನೀವು ಆಮೇಲೆ ಹಾಕ್ಕೊಳ್ತೀನಿ ಅಂದಾಗಲ್ಲ. ಸೊ ಮಾಂಸಕ್ಕೆ ಉಪ್ಪು ಹಿಡಿಬೇಕು. ಸೊ ಅದರಿಂದ ಇವಾಗ ಉಪ್ಪು ಹಾಕ್ಕೊಬೇಕು. ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ. ಫಸ್ಟ್ ಇದು ನೀಟಾಗಿ ತಿರುಗಿಸ್ಕೊಳ್ಳಿ. ಸೊ ಅದು ಫುಲ್ ಎಲ್ಲ ಅರಿಶಿನದ ಪುಡಿ ಏನು ಹಾಕಿದ್ದೀವಿ ಸೊ ಅದೆಲ್ಲ ಮಾಂಸಕ್ಕೆಲ್ಲ ಹಿಡಿಬೇಕು. ಸೊ ಅದಾದಮೇಲೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕೋದ್ರಿಂದ ಮಾಂಸಕ್ಕೆಲ್ಲ ಉಪ್ಪು ಹಿಡಿಯುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಲಾಸ್ಟ್ ಮಸಾಲೆ ಏನು ಹಾಕ್ತೀವಿ ಸೊ ಆ ಟೈಮಲ್ಲಿ ಉಪ್ಪನ್ನು ಹಾಕ್ತಾರೆ. ಸೊ ಆಗ ಮಾಂಸಕ್ಕೆ ಉಪ್ಪು ಹಿಡಿಯಲ್ಲ, ಲೈಟಾಗಿ ಚೆನ್ನಾಗಿರಲ್ಲ ಆಗ. ಸೊ ಈಗ ಉಪ್ಪನ್ನು ಹಾಕೋದ್ರಿಂದ ಮಾಂಸಕ್ಕೆ ಉಪ್ಪೆಲ್ಲ ಹಿಡಿಯುತ್ತೆ. ಸೊ ಬೇಗನೂ ಬೇಯುತ್ತೆ. ಇದನ್ನು ನೀಟಾಗಿ ಇವಾಗ ತಿರುಗಿಸ್ಕೊಳ್ಳಿ. ಸೊ ಫೈನಲಿ ನೋಡಿ ಗೈಸ್, ಇವಾಗ ಇದೊಂದು ಅರ್ಧ ಗಂಟೆ ಹಾಗೆ ಮುಚ್ಚಿಡಿ ಬೇಯೋಕ್ಕೆ. ಸೊ ಇದು ಬೆಂದಾದಮೇಲೆ ನೋಡಿ ಈ ಥರ ನೀರು ಬಿಡುತ್ತೆ. ಸೊ ನೀರು ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ. ಸೊ ಇವಾಗೆಲ್ಲ ಬೆಂದಿದೆ. ನೀಟಾಗಿ ಒಂದ್ಸರಿ ತಿರುಗಿಸ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಸ್ಪೈಸಸ್ನ ಹಾಕೋಣ ನಾವು. ನೋಡಿ ಫೈನಲಿ ಮುಗೀತು. ಸೊ ನೀರು ಬಿಟ್ಟಿದ್ದಾಯಿತು. ಸೊ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಸೊ ಈಗ ನೀಟಾಗಿ ತಿರುಗಿಸ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾವು ಸ್ಪೈಸಸ್ ಹಾಕೋಣ. ಇವಾಗ ಚಿಲ್ಲಿ ಪೌಡರ್ ಏನಿದೆ ಸೊ ನಾನು 1/2 ಟೀ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಬಿಕಾಸ್ ಆಲ್ರೆಡಿ ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀವಿ. ಸೊ ಇದು ಕಲರ್ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ 1/2 ಟೀ ಸ್ಪೂನ್ ಅಷ್ಟೇ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ. ಸೊ ಮಸಾಲೆ ಪೂರ್ತಿ ಮಾಂಸಕ್ಕೆ ಹಿಡಿಬೇಕು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ರುಬ್ಬಿರೋ ಅಂಥ ಮಸಾಲೆ ಏನಿದೆಯೋ ಸೊ ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಅದಕ್ಕೇ ನೀರನ್ನು ಆ್ಯಡ್ ಮಾಡಿ ಎಷ್ಟು ಬೇಕು ಅಂತ, ಎಷ್ಟು ಅಂದರೆ ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು. ಸೊ ಇದಕ್ಕೆ 1 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ನಿಮಗೆ ಫ್ರೈ ಥರ ಸಿಗೋಲ್ಲ, ಗೊಜ್ಜು ಥರ ಸಿಗುತ್ತೆ. ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಫ್ರೈ ಥರ ಬೇಕು. ಸೊ ಫ್ರೈ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ನಾನು ಕಮ್ಮಿ ಆಗ್ತಾಯಿದ್ದೀನಿ ನೋಡಿ. ಸೊ ಫೈನಲಿ ಮುಗೀತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.